ನಾನು ಲಾಸ್ಟ್ ವಿಡಿಯೋದಲ್ಲಿ ಹೊಸ ಜಿಮೇಲ್ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಆದರೆ ಅದಕ್ಕೆ ಹೊಸ ಮೊಬೈಲ್ ನಂಬರನ್ನು ಯಾವ ರೀತಿ ಆ್ಯಡ್ ಮಾಡೋದು ಅಂತ ಹೇಳಿರಲಿಲ್ಲ. ಈ ವಿಡಿಯೋದಲ್ಲಿ ಅದನ್ನು ಹೇಳ್ಕೊಡ್ತೀನಿ. ಮತ್ತು ಅದ್ರ ಜೊತೆಗೆ 2 ಸ್ಟೆಪ್ ವೆರಿಫಿಕೇಷನ್ ಹೇಗೆ ಆನ್ ಮಾಡೋದು ನಮ್ಮ ಜಿಮೇಲ್ ಅಕೌಂಟಲ್ಲಿ ಅಂತ ಕೂಡ ಹೇಳ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿ ನೀಡಿದರೆ ಕೆಳಗೆ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ ನಮ್ಮ ಚಾನಲಲ್ಲಿ ಬರ್ತಾನೆ ಇರುತ್ತೆ. ಫಸ್ಟ್ ನಿಮ್ಮ ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ರೌಂಡ್ ಸರ್ಕಲ್ದೊಂದು ಪ್ರೊಫೈಲ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರೈಟ್ ಸೈಡಲ್ಲಿ. ಮತ್ತು ಅದ್ರ ಕೆಳಗಡೆ ನಿಮಗೆ ಕಾಣಿಸ್ತಿರುತ್ತೆ ಗೂಗಲ್ ಅಕೌಂಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಕಾಣುತ್ತೆ. ಪಕ್ಕದಲ್ಲೇ ಇದೆ ನೋಡಿ ಹೋಮ್ ಪಕ್ಕ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ, ಅದಕ್ಕೆ ಸ್ವಿಚ್ ಮಾಡಿಕೊಂಡು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಅಲ್ಲಿ ಕಾಂಟ್ಯಾಕ್ಟ್ ಇನ್ಫೋ ಅನ್ನೋದರಲ್ಲಿ ಸೆಕೆಂಡ್ ಆಪ್ಷನ್ ಫೋನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಟಾಪಲ್ಲೇ ಕಾಣಿಸ್ತಾ ಇರುತ್ತೆ ಆ್ಯಡ್ ನೌ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಫಿಂಗರ್ ಪ್ರಿಂಟ್ ಅಥವಾ ನಿಮ್ಮ ಮೊಬೈಲ್ನ ಪಾಸ್ವರ್ಡ್ನ ಹೇಳುತ್ತೆ. ಕಂಟಿನ್ಯೂ ಕೊಡಿ, ವೆರಿಫೈ ಮಾಡ್ಕೊಳ್ಳಿ. ಈಗ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಸಿಗುತ್ತೆ. ಎಂಟರ್ ನಂಬರ್ ಅಂತ ಅಲ್ಲಿ ತೋರಿಸ್ತಾ ಇರುತ್ತೆ, ಅಲ್ಲಿ ನಿಮ್ಮ ಒಂದು ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ಮಾಡ್ಕೊಂಡು ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಅಲ್ಲಿ ಕೆಳಗಡೆ ನೋಡ್ಬೋದು ನಿಮಗೆ ಗೆಟ್ ಕೋಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಕೋಡ್ ಬಂದಿರುತ್ತೆ, ಆ ಕೋಡನ್ನು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ. ನೀವು ಎಂಟರ್ ಮಾಡಿಕೊಂಡು ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಇವಾಗ ಆ್ಯಡ್ ಆಗಿದೆ ಈ ಒಂದು ಜಿಮೇಲಿಗೆ. ರಿಫ್ರೆಶ್ ಮಾಡಿ, ತೋರಿಸ್ತಾ ಇದೆ ನೋಡ್ಬೋದು ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಕೂಡ ಆ್ಯಡ್ ಆಗಿದೆ. ಮತ್ತು ಅದ್ರ ಕೆಳಗಡೆ ಮ್ಯಾನೇಜ್ ಆಟೋ ವೆರಿಫಿಕೇಷನ್ ಸ್ಟೇಟಸ್ ಅಂತ ಇರುತ್ತೆ, ಅದನ್ನು ಕೂಡ ಆನ್ ಮಾಡ್ಕೊಂಬಿಡಿ. ನಂತರ ಇವಾಗ 2 ಸ್ಟೆಪ್ ವೆರಿಫಿಕೇಷನ್ನ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. 2 ಸ್ಟೆಪ್ ವೆರಿಫಿಕೇಷನ್ನ ಯಾಕೆ ಆನ್ ಮಾಡಬೇಕು ನಮ್ಮ ಒಂದು ಜಿಮೇಲ್ ಅಕೌಂಟಲ್ಲಿ ಅಂತ ಅಂದರೆ, ಇನ್ ಕೇಸ್ ನಮ್ಮ ಜಿಮೇಲ್ ಏನಾದರೂ ಹ್ಯಾಕ್ ಆಗ್ತಿದೆ ನಮ್ಮ ಜಿಮೇಲ್ ಐ ಡಿ ಅಂತ ಅಂದಾಗ ನಮಗೆ ಒಂದು ಮೆಸೇಜ್ ಬರುತ್ತೆ, ಇಮೇಲಲ್ಲಿ ಆಗಿರ್ಬೋದು, ಫೋನ್ ನಂಬರಲ್ಲಿ ಆಗಿರ್ಬೋದು. ಮತ್ತು ನಮ್ಮ ಒಂದು ಮೊಬೈಲ್ನ ಅದು ಐಡೆಂಟಿಫೈ ಮಾಡಿದ್ರೆ ಮಾತ್ರ ಅಕೌಂಟಿಗೆ ಲಾಗಿನ್ ಆಗೋಕ್ಕಾಗೋದು, ಇಲ್ಲ ಅಂತಂದರೆ ಆಗೋದಕ್ಕೆ ಆಗೋದಿಲ್ಲ. ಸೊ ಆ ಕಾರಣಕ್ಕೆ 2 ಸ್ಟೆಪ್ ವೆರಿಫಿಕೇಷನ್ನ ಆನ್ ಮಾಡ್ಕೋಬೇಕಾಗುತ್ತೆ ನಮ್ಮ ಒಂದು ಜಿಮೇಲ್ ಅಕೌಂಟ್ಗಳಲ್ಲಿ. ಅದು ಹೇಗೆ ಆನ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಫಸ್ಟು ನಿಮ್ಮ ಒಂದು ಜಿಮೇಲ್ ಅಕೌಂಟ್ನ ಪ್ರೊಫೈಲ್ಗೆ ಬಂದುಬಿಟ್ಟು ಈ ರೀತಿ ಸರ್ಚ್ ಬಾರ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಚ್ ಮಾಡಿ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಕೆಳಗಡೆನೆ ತೋರಿಸ್ತಾ ಇದೆ ನಮಗೆ ಸಜೆಷನಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಡಿವೈಸನ್ನು ವೆರಿಫೈ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ಅಂದರೆ ನಿಮ್ಮ ಫೋನಿಗೆ ಯಾವುದಾದ್ರೂ ಸ್ಕ್ರೀನ್ ಲಾಕ್ ಇಟ್ಟಿದ್ರೆ ಅಥವಾ ಫಿಂಗರ್ ಪ್ರಿಂಟ್ ಇಟ್ಟಿದ್ರೆ ಅದನ್ನು ವೆರಿಫೈ ಮಾಡ್ಕೊಳ್ಳಿ. ಮತ್ತು ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೋಡ್ಬೋದು ನಿಮಗೆ ಎರಡನೇ ಆಪ್ಷನಲ್ಲಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ಟರ್ನ್ ಆನ್ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಹೇಳ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನಂತರ ಡನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಮೇಲುಗಡೆ ನೋಡ್ಬೋದು ನಿಮಗೆ ಟರ್ನ್ ಆಫ್ 2 ಸ್ಟೆಪ್ ವೆರಿಫಿಕೇಷನ್ ಅಂತ ತೋರಿಸ್ತಿದೆ, ಅಂತಂದರೆ ನಿಮ್ಮ ಒಂದು 2 ಸ್ಟೆಪ್ ವೆರಿಫಿಕೇಷನ್ ಇಲ್ಲಿ ಆನ್ ಆಗಿದೆ ಅಂತ ಅರ್ಥ. ಇದ್ರ ಮೂಲಕ ನಿಮ್ಮ ಒಂದು ಜಿಮೇಲನ್ನು ಸೆಟಪ್ ಮಾಡ್ಕೋಬಹುದು. ಇದೇ ರೀತಿ ಟೆಕ್ನಿಕಲ್ ವಿಡಿಯೋಸ್, ಟೆಕ್ ಕಂಟೆಂಟ್ಗಳು ಕೂಡ ನಮ್ಮ ಒಂದು ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬೇರೆ ಕಂಟೆಂಟ್ ಜೊತೆಗೆ.